ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ನಮ್ಮ ಮಾಜಿ ಶಾಸಕರು, ಎಲ್ಲ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪದಾಧಿಕಾರಿಗಳು ಒಟ್ಟಿಗೆ ಸೇರಿಕೊಂಡು ಇವತ್ತು ಏನು ಪ್ರತಿಭಟನೆ ಮಾಡಿದಿರಿ, ಇದರ ಉದ್ದೇಶ ಇಷ್ಟೇ. ಕರ್ನಾಟಕ ರಾಜ್ಯದಲ್ಲಿ ಏನು ಕಳೆದ 2 ವರ್ಷದಿಂದ ಸಿದ್ದರಾಮಯ್ಯನವ್ರ ಸರ್ಕಾರ, ಭ್ರಷ್ಟ ಸರ್ಕಾರ ಅಧಿಕಾರಕ್ಕೆ ಬಂದಾದಮೇಲೆ ಒಂದು ಕಮ್ಯುನಿಟಿನ ಓಲೈಸೋಂಥ ಕೆಲಸ, ಮತ ಬ್ಯಾಂಕ್ಗೋಸ್ಕರ ಕೆಲಸ ಮಾಡೋಂಥ ಕೆಲಸ ನಡೀತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಬೇಕಂತೇಳಿ ಇಡೀ ರಾಜ್ಯದ ಜನ ವೋಟ್ ಹಾಕಿದ್ದಾರೆ. ಇವತ್ತು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಸಂವಿಧಾನದ ಹೆಸರು ಹೇಳ್ಕೊಂಡು, ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ವೋಟ್ ಹಾಕ್ಸ್ಕೊಂಡು ಗೆದ್ದಂಥ ಸಿದ್ದರಾಮಯ್ಯನವರು ಸಂವಿಧಾನದಲ್ಲಿ ಇಲ್ಲದೇ ಇರತಕ್ಕಂಥ ಕಾನೂನನ್ನು ಕರ್ನಾಟಕ ರಾಜ್ಯದಲ್ಲಿ ಸೇರ್ತಾ ಇದ್ದಾರೆ. ಯಾವುದೇ ಧರ್ಮದ ಮೇಲೆ, ಯಾವುದೇ ಜಾತಿ ಇದ್ರ ಆಧಾರದ ಮೇಲೆ ಯಾರಿಗೂ ಮೀಸಲಾತಿ ಆಗಲಿ, ರಿಸರ್ವೇಷನ್ ಆಗಲಿ ಕೊಡಬಾರ್ದು ಅಂತ ಹೇಳಿ, ಅದು ಕೇರಳದಲ್ಲಿ ಇರ್ಬೋದು, ವೆಸ್ಟ್ ಬೆಂಗಾಲಲ್ಲೇ ಇರ್ಬೋದು, ಕೋರ್ಟ್ಗಳಲ್ಲಿ ಅದಕ್ಕೆ ಚೀಮಾರಿ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು CM ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ ಜನ. ಆದರೆ ಶಾಡ CMಗಳಾಗಿರ್ತಕ್ಕಂಥ ನಜೀರ್ ಅಹ್ಮದ್ದು, ಜಮೀರ್ ಅಹ್ಮದ್ದು, ತನ್ವೀರ್ ಸೇಠು, ಈ ಥರ ಬೇಕಾದಷ್ಟು ಜನ ಏನು ಅಲ್ಪಸಂಖ್ಯಾತ MLAಗಳಿದ್ದಾರೆ ಕಾಂಗ್ರೆಸ್ಸಲ್ಲಿ, ಅವರು ಇವತ್ತು ಸಿದ್ದರಾಮಯ್ಯನ ಕೈನಲ್ಲಿ 4% ರಿಸರ್ವೇಷನ್ ಕೊಡೋಂಥ ಕೆಲಸಗಳನ್ನು ಇವತ್ತು ಸಂವಿಧಾನದಲ್ಲಿ ಇವರು ತಂದಿದ್ದಾರೆ. ಸಂವಿಧಾನ ಬದಲಾಯಿಸ್ತೀರಿ ಅದಕ್ಕೋಸ್ಕರ ಅಂತೇಳಿ DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಇವರೇನು ಆದೇಶ ತಂದಿದ್ದಾರೆ ಅದನ್ನು ಹಿಂಪಡಿಬೇಕು. ಈ ರಾಜ್ಯದಲ್ಲಿರ್ತಕ್ಕಂಥ ಬಹುಸಂಖ್ಯಾತರಲ್ಲಿ ಕ್ಷಮೆಯಾಚನೆ ಮಾಡಿ ರಾಜೀನಾಮೆ ಕೊಟ್ಟು ನೀವು ಮನೆಗೆ ಹೋಗಬೇಕು. ಸಂವಿಧಾನನೇ ಬದಲಾಯಿಸ್ತೀರಿ ಅಂತ ಹೇಳಿರ್ತಕ್ಕಂಥ DK ಶಿವಕುಮಾರ್ ಕೂಡಲೇ ರಾಜೀನಾಮೆ ಕೊಡಬೇಕು. ಕರ್ನಾಟಕ ಜನತೆ ಮುಂದೆ ಹಿಂದೆ ಏನು ಅವರು ಓಟ್ ಅಂತ ಟೈಮಲ್ಲಿ ಸಂವಿಧಾನನ BJP ಅವರು ಬದಲಾಯಿಸ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ರು. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಏನು ದಲಿತ ನಾಯಕರುಗಳು ಇದ್ದೀರಿ, ಸಿದ್ದರಾಮಯ್ಯನವ್ರ ಪರವಾಗಿ ಕೆಲಸ ಮಾಡೋಂಥ ದಲಿತ ನಾಯಕರುಗಳು ಕೆಲವರು ಇದ್ದೀರಿ. ನಿಮಗೆ ಇನ್ನೂ ಕಿವಿ ಕೇಳಿಸಿಲ್ವಾ, ಕಣ್ಣು ಕಾಣಿಸಿಲ್ವಾ? ಯಾಕೆ ಮೌನವಾಗಿದ್ದೀರಿ? ಎಷ್ಟಿಷ್ಟಕ್ಕೆ ಸೇಲ್ ಆಗಿದ್ದೀರಿ ನೀವು? ಇವತ್ತು ಸಂವಿಧಾನ ಬದಲಾಯಿಸ್ತೀರಿ ಅಂತ ಹೇಳಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ DK ಶಿವಕುಮಾರ್ ಇಷ್ಟೆಲ್ಲ ಮಾತಾಡ್ತಾ ಇದ್ರೇನು ನೀವು ಮೂಗ್ರಂತ ಇದ್ದೀರಿ ಅಂದರೆ ನಮ್ಮ ಜನಾಂಗಕ್ಕೆ, ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ SC ST ಜನಾಂಗಕ್ಕಾಗಲಿ, ಬಹುಸಂಖ್ಯಾತರಿಗಾಗಲಿ ನ್ಯಾಯ ಕೊಡೋಂಥ ಕೆಲಸ ನಿಮ್ಮಗಳಿಂದ ಆಗಲ್ಲ. ಅದಕ್ಕೋಸ್ಕರ ನೀವು ಹಿಂದೆ ಏನು ಹೋರಾಟಗಳು ಮಾಡ್ಕೊಂಡು ಹೆಸರು ಮಾಡ್ಕೊಂಬಂದಿದ್ದೀರಿ, ನಿಮ್ಮ ಹೆಸರುಗಳು ಒಳ್ಳೆ ರೀತಿಯಲ್ಲಿ ಉಳ್ಕೊಬೇಕಂದ್ರೆ ಸಿದ್ದರಾಮಯ್ಯ ಸರ್ಕಾರ ವಿರುದ್ಧವಾಗಿ DK ಶಿವಕುಮಾರ್ ಸಂವಿಧಾನ ಬದಲಾಯಿಸಿರಿ ಅಂತ ಏನು ಹೇಳಿದ್ರು ಅವ್ರ ವಿರುದ್ಧವಾಗಿ ನೀವು ಹೋರಾಟ ಮಾಡಲೇಬೇಕು. ಈ ರಾಜ್ಯದಲ್ಲಿರ್ತಕ್ಕಂಥ 6 ಕೋಟಿ ಜನನು ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕಿತ್ತೊಗಿಬೇಕು. ಯಾವತ್ತು ಇದಕ್ಕೆ ಸರ್ಕಾರ ಮುಗ್ದೋಗುತ್ತೆ ಅಂತ ಹೇಳಿ ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಹುಸಂಖ್ಯಾತರು ಬೀದಿಗಿಳಿದು ಹೋರಾಟ ಮಾಡಿ ಶಾಂತ ರೀತಿಯಲ್ಲಿ ಸಿದ್ದರಾಮಯ್ಯನವ್ರು ಮಾಡಿರ್ತಕ್ಕಂಥ ಆದೇಶನ ಹಿಂಪಡಿಬೇಕು. ಇದು ಭಾರತ ದೇಶ, ಹಿಂದೂಸ್ತಾನ್, ಇದು ಪಾಕಿಸ್ತಾನ್ ಅಲ್ಲ. ಇವತ್ತು ಇಲ್ಲಿ ಏನಿದ್ರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಿರ್ತಕ್ಕಂಥ ಸಂವಿಧಾನದಡಿಯಲ್ಲಿ ಮಾತ್ರ ನಡೀತಾ ಇರ್ತದೆ ಹೊರತು ಪಾಕಿಸ್ತಾನದಲ್ಲಿರ್ತಕ್ಕಂಥ ಏನು ಶರಿಯಾ ಕಾನೂನಲ್ಲಿ ನಡೆಯಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅನ್ನೋ ನಿಟ್ಟಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಯಾವ ರೀತಿ ದೇಶದ ಎಲ್ಲ ಜನಾಂಗಕ್ಕೂ ಒಳ್ಳೇದು ಮಾಡೋಂಥ ರೀತಿಯಲ್ಲಿ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಅವ್ರನ್ನ ನೋಡಿ ಸಿದ್ದರಾಮಯ್ಯನವ್ರು ಕಲಿಬೇಕು. ಅದನ್ನು ಬಿಟ್ಟು ಇವತ್ತು ಒಂದು ಕಮ್ಯುನಿಟಿಗೆ ಮೆಚ್ಚೋಂಥ ಕೆಲಸ, ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ, ಬಹುಸಂಖ್ಯಾತರ ತೆರಿಗೆಯನ್ನು ತಗೊಂಡು ಅಲ್ಪಸಂಖ್ಯಾತರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಇದು ನಿಜಕ್ಕೂ ಅನ್ಯಾಯ. ಅದನ್ನು ಖಂಡಿಸಿ ನಾವು ಇವತ್ತು ಹೋರಾಟ ಮಾಡಿದ್ದೀರಿ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಉಗ್ರವಾದಂಥ ಹೋರಾಟ ಮಾಡಿ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಬೇಕು, DK ಶಿವಕುಮಾರ್ ರಾಜೀನಾಮೆ ಕೊಟ್ಟಿರಬೇಕು. ಅವ್ರು ಮಾಡಿರ್ತಕ್ಕಂಥ ಆದೇಶನ ಹಿಂಪಡೆಯೋವರೆಗೂ ನಾವು ಹೋರಾಟವನ್ನು ಮಾಡ್ತೀವಿ. ನಮ್ಮಲ್ಲಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೆಡ್ ಕಾನ್ಸ್ಟೇಬಲ್ ಒಬ್ಬರು 100 ರೂಪಾಯಿ 200 ರೂಪಾಯಿಗೆ ಬಂದಿರತಕ್ಕಂಥವ್ರು ಅಂತೇಳಿ ನಮ್ಮ ಕಾರ್ಯಕರ್ತರ ಮೇಲೆ ಮಾತಾಡಿರ್ತಕ್ಕಂಥದ್ದು ನಮಗೆ ದುಃಖ ತಂದಿದೆ. ಭಾರತ ದೇಶದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಈ ದೇಶಕ್ಕೋಸ್ಕರ ಪ್ರಾಣ ಕೊಡೋಕ್ಕೆ ರೆಡಿಯಾಗಿರ್ತಕ್ಕಂಥದ್ದೇ ಹೊರತು ಯಾರು 100 ರೂಪಾಯಿ 200 ರೂಪಾಯಿಗೆ ನಮ್ಮ ಜೊತೆಲಿ ಯಾರು ಹೋರಾಟಕ್ಕೆ ಬಂದಿಲ್ಲ. ಇವತ್ತು ಸ್ಟೇಷನ್ಗೆ ಬೆಂಕಿ ಹಾಕಿದರೆ
ಜೀಪ್ಗೆ ಬೆಂಕಿ ಹಾಕಿದರೆ ಕಲ್ಲು ಹೊಡೆದ್ರೆ ಅದನ್ನು ಅವ್ರು ನಮ್ಗೆ ಯಾವ ಥರ ರಕ್ಷಣೆ ಕೊಡ್ತಾರೋ ಅದೇ ರೀತಿಯಲ್ಲಿ ನಾವು ಅವ್ರ ರಕ್ಷಣೆ ಕೊಡೋಂಥ ಕೆಲಸಗಳನ್ನು ನಾವು ಮೊದಲಿಂದನೂ ಮಾಡ್ಕೊಂಬಂದಿದ್ರಿ, ಮುಂದೆನೂ ಮಾಡ್ತೀರಿ. ಒಂದು ಕಮ್ಯುನಿಟಿಯವ್ರು ಇದ್ದಾರೆ ಸ್ಟೇಷನ್ಗಳು ಬೆಂಕಿ ಹಾಕೋಂಥವ್ದು, ರಾತ್ರಿ 1 ಗಂಟೆಯಲ್ಲಿ ಕೊತ್ತಂಬರಿ ಸೊಪ್ಪು ಹೋಗೋಂಥವ್ದು, ಇಂಥವರೆಲ್ಲ ಆ ಥರದವರೆಲ್ಲ ನಾವು ಈ ದೇಶಕ್ಕೋಸ್ಕರ ಪ್ರಾಣ ಕೊಡೋಂಥವ್ರು ಇರೋದು. ಅದಕ್ಕೋಸ್ಕರ ಆ ಪೇದೆಯವರು ಏನು ಮಾತಾಡಿದ್ರು ಅದಕ್ಕೋಸ್ಕರ ಹಿರಿಯ ಪೊಲೀಸ್ ಅಧಿಕಾರಿಗಳು ಅವ್ರ ಪರವಾಗಿ ನಾವು ಕ್ಷಮೆ ಯಾಚಿಸ್ತೀರಿ ಅಂತ ಹೇಳಿದ್ದಾರೆ. ಹಂಗಾಗಿ ನಾವೆಲ್ಲ ಇಲ್ಲಿ ಶಾಂತ ರೀತಿಯಲ್ಲಿ ಏನು ಹೋರಾಟ ನಡೆತ್ತೋ ಅದಕ್ಕೋಸ್ಕರ ನಾವು ಇಲ್ಲಿ ಶಾಂತಪ್ರಿಯರಾಗೇ ಇರಬೇಕು. ನಾವೆಲ್ಲ ಯಾವುದೇ ರೀತಿಯಾದಂಥ ಇದಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ನಮ್ಮವರೇ ಮುಂದಿನ ದಿನಗಳಲ್ಲಿ ಈ ಥರ ಮಾತಾಡಬಾರ್ದು ಅಂತೇಳಿ ಅವ್ರಿಗೆ ತಿಳಿ ಹೇಳಿದ್ದಾರೆ ಹಿರಿಯ ಅಧಿಕಾರಿಗಳು. ಅದಕ್ಕೋಸ್ಕರ ಸರ್ ಡಿ.ಕೆ. ಶಿವಕುಮಾರ್ ನಾನು ಹಂಗೆ ಹೇಳೇ ಇಲ್ಲ, ಹಂಗೆ ಹೇಳಿದ್ರೆ ರಾಜಕೀಯ ನಿವೃತ್ತಿ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಅವರು ಯಾವುದೋ ನೆಟ್ಟು ಬೋಲ್ಟ್ಗಳು ಟೈಟ್ ಮಾಡ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ರು. ಅವ್ರ ನೆಟ್ಟೋ ಯಾವುದೋ ಬೋಲ್ಟೋ ಯಾವುದೋ ಲೂಸ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಅವ್ರು ಹೇಳಿದ್ದು ಎಲ್ಲ ಮಾಧ್ಯಮಗಳಲ್ಲೂ ಬಂದಿರತಕ್ಕಂಥದ್ದು ನಿಮಗೂ ಗೊತ್ತು, ನಮಗೂ ಗೊತ್ತು. ಹಂಗಾಗಿ ಇವರು ಹೈಕಮಾಂಡ್ ಯಾವಾಗಲೂ ಜೋಪಲ್ಲಿ ಸಂವಿಧಾನದ ಪ್ರತಿಯನ್ನು ಇಟ್ಕೊಂಡು ಓಡಾಡ್ತಾ ಇದ್ರಲ್ಲ, ಅವರೆಲ್ಲೋ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ರಾಜಣ್ಣವ್ರಿಗೆ, ಸಿದ್ದರಾಮಯ್ಯನವ್ರಿಗೆ ಮತ್ತು ಡಿ.ಕೆ. ಶಿವಕುಮಾರ್ ಕ್ಯಾಕ್ರಿ ಸುಗ್ದಿರ್ಬೇಕು. ಅಯ್ಯೋ ನಮ್ಮ ಬುಡಕ್ಕೆ ಬಂದ್ಬಿಟ್ಟಿದೆ ಇಲ್ಲಿ, ನಾವು ಯಾವಾಗೂ ಸಂವಿಧಾನ ಅಂತೇಳಿ ಅಂಬೇಡ್ಕರ್ಗೆ ಮೋಸ ಮಾಡ್ಕೊಂಬರ್ತಾ ಇದ್ರಿ, ಇವತ್ತು ನೀವು ಸಂವಿಧಾನ ಬದಲಾಯಿಸ್ತೀರಿ ಅಂತ ಹೇಳಿರ್ತಕ್ಕಂಥದ್ದು ತುಂಬ ನಮಗೆ ಇಲ್ಲಿ ಸಂಸತ್ತಲ್ಲೂ ಇದ್ರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಮಾತಾಡೇ ಇಲ್ಲ ಅಂತ ಹೇಳ್ಬಿಡಿ ಅಂತೇಳಿ ಸುಳ್ಳು ಹೇಳೋದು ಅವ್ರ ಇದಲ್ವಾ, ಅವರು ಸುಳ್ಳೇಶ್ವರ ಅವ್ರ ಮನೆ ದೇವರು. ಹಂಗಾಗಿ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ.